ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಗುರು ರಾಘವೇಂದ್ರ ಸ್ವಾಮಿಯವರಿಗೆ ನಾವು ಭಕ್ತಿಯಿಂದ ಶರಣಾಗಿ ಬಿಡಬೇಕು. ತಂದೆ ನೀವೇ ನನಗೆ ಗತಿಯಪ್ಪ, ರಾಯರೇ ನೀವಿದ್ದೀರಾ ತಂದೆ ಅಂತ ಹೇಳಿಕೊಂಡು ಒಂದೆಜ್ಜೆ ಮುಂದೆ ಹಾಕಿದರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನೋಡಿ, ರಾಯರಿಗೆ ನಾವು ಇಷ್ಟು ದೀಪವನ್ನು ಯಾವ ರೀತಿಯಾಗಿ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಾವು ಯಾಕಂದರೆ ಎಷ್ಟೇ ಆದ್ರೂ ನಮ್ಮ ಕುಲದೇವ್ರನ್ನ ಯಾವತ್ತೂ ಮರಿಬಾರ್ದು. ಕುಲದೇವರಿಗೆ ನಾವು ಆರತಿಯನ್ನು ಬೆಳಗಿದ ನಂತರ ಭಕ್ತಿ ನಮ್ಮಲ್ಲೇ ಇರಲಿ. ತಂದೆ ನೀವೇ ಗತಿ, ರಾಯರೇ ದೇವರೇ ನೀವೇ ಕಾಪಾಡಿ ಅಂತ ಹೇಳಿಕೊಂಡು ನಮ್ಮ ಕುಲದೇವರಿಗೆ ಆರತಿಯನ್ನು ಬೆಳಗಿದ ನಂತರ ಮತ್ತೆ ನೆಕ್ಸ್ಟು ನಾವು ಎಷ್ಟು ಸತಿ ಆರತಿ ಬೆಳಗಬೇಕು ಅನ್ನೋದು ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಮಾಡಿ. ಇದನ್ನು ನಾನು ನಿಮಗೆ ಸ್ಪೀಡು ಓಡಿಸಿದ್ದೀನಿ ಅಷ್ಟೇ. ನಿಮಗೆ ಇದನ್ನು ನಿಧಾನವಾಗಿ ಆರತಿಯನ್ನು ಬೆಳಗ್ತಾ ಇರಬೇಕು. ಫಸ್ಟು ದೇವಾನ್ ದೇವತೆಗಳಿಗೆ ಆರತಿ ಬೆಳಗಬೇಕು. ದೇವಾನ್ ದೇವತೆಗಳಿಗೆ ಆರತಿ ಆದ ನಂತರ ತಿರುಪತಿ ದೇವರಿಗೆ ಮತ್ತು ವೆಂಕಟರಮಣ ಶ್ರೀನಿವಾಸ ದೇವರಿಗೆ ಮತ್ತು ಎಲ್ಲ ದೇವ್ರಿಗೂ ಆರತಿ ಬೆಳಗಿದ ನಂತರ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ನಾವು ಹೇಗೆ ಆರತಿ ಬೆಳಗ್ತೀವಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ನೋಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಲ್ಲಿರಲಿ. ದೇವರು ಎಲ್ಲಿದ್ದಾರೆ? ನಿಮ್ಮ ಹೃದಯದಲ್ಲಿದ್ದಾರೆ. ನಿಧಾನವಾಗಿ ಆರತಿ ಬೆಳಗಿ. ಅರ್ಜೆಂಟ್ ಮಾಡಬೇಡಿ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ನಿಧಾನವಾಗಿ ಮಾಡಿದರೆ ಮಗು ಚಿಂತಿಸಬೇಡ, ನಾನು ಕೊಡ್ತೀನಿ, ನೀನು ನನ್ನನ್ನು ನಂಬಿದ್ದೀಯಾ, ಕಷ್ಟ ಅಂತ ಬಂದರೆ ನನ್ನನ್ನು ನಂಬಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕು, ನಿನ್ನ ಬದುಕನ್ನೇ ಬದಲಾಯಿಸಿಬಿಡ್ತೀನಿ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿಕೊಂಡು ಬೃಂದಾವನದಲ್ಲಿ ನಿಲ್ಲಿಸಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನಿಧಾನವಾಗಿ ಮಾಡಿ. ಇದನ್ನು ನಿಮಗೆ ಸ್ಪೀಡಾಗಿ ಓಡಿಸಿದ್ದೀನಿ. ವಿಡಿಯೋ ಮಾತ್ರ ಅದು ನಿಧಾನವಾಗಿ ಮಾಡೋದ್ರಿಂದ ನಿಮಗೆ ಬೇಗ ಅನುಗ್ರಹ ಆಗುತ್ತೆ. 9 ವಾರ ನೋಡಿ, ಯಾವುದೋ ಒಂದು ವಿಚಾರದಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ನಾವು ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮಾಡೋ ಕರ್ತವ್ಯ ನಾವು ಮಾಡ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಕೊಟ್ಟಿದ್ದಪ್ಪ ಅಂತ ಹೇಳ್ತಾರೆ. ದೇವರೇ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ರಾಯರನ್ನ ಹಂಗಲ್ಲ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ನಿಮ್ಗೆ ಅವಕಾಶ ಮಾಡಿಕೊಡುವುದಿಲ್ಲ. ಮಕ್ಕಳೇ, ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ನೀವು, ನಿಮ್ಗೆ ಅನುಗ್ರಹ ಆಗುತ್ತೆ. 1-2-3 ದಿವಸ ಲೇಟ್ ಆಗ್ಬೋದು. ಆದರೆ ನಾನು ಕೊಡೋದು ನಿಮ್ಮಲ್ಲಿ ನಾನು ಏನು ಪೂಜೆದ ವ್ರತವನ್ನು ತಿಳಿಸಿಕೊಟ್ಟಿರ್ತೀನಿ, ನಿಮ್ಮ ಕಡೆಯಿಂದ ಏನೋ ಒಂದು ಪೂಜೆಯನ್ನು ಮಾಡಿಸಿಕೊಂಡಿರ್ತೀನಲ್ವ, ಅದನ್ನು ಯಾವತ್ತೂ ನಾನು ಇಟ್ಕೊಳಲ್ಲ. ಆದಷ್ಟು ಬೇಗ ನಾನು ಹಿಂದೆ ತಿರುಗಿಸ್ತೀನಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ. ಭಕ್ತಿಯಿಂದ ಪೂಜೆ ಮಾಡ್ತಾ ಹೋಗಿ. ಗುರು ರಾಘವೇಂದ್ರ ಸ್ವಾಮಿಯವರ ಜ್ಞಾನದಲ್ಲಿ ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ 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 ನೀವು ರಾಯರನ್ನೇ ಹೋಲಿಸ್ಕೊತೀರಾ. ನೋಡಿ, ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ. ಕಣ್ಣಿನ ದೃಷ್ಟಿ ಕಲ್ಲು ಬಂಡೆ ಕೂಡ ಒಡೆದೋಗ್ಬಿಡುತ್ತೆ. ಆದರೆ ದೂರದ ಬೆಟ್ಟ ನೋಡೋದಕ್ಕೆ ಮಾತ್ರ ಚೆಂದ. ಹತ್ತಿರದಲ್ಲಿ ಹೋದರೆ ಎಷ್ಟು ಅಯ್ಯೋ ಹೀಗಿದೆಯಲ್ಲಪ್ಪ ಅಂತೀವಿ. ಅದೇ ರೀತಿಯಾಗಿ ಒಂದು ನೀರಿನ ಹನಿ ಆ ಕಲ್ಲು ಬಂಡೆ ಮೇಲೆ ಬಿತ್ತು ಅಂದರೆ ಆ ಕಲ್ಲು ಬಂಡೆ ಕೂಡ ಸೌದು ಹೋಗುತ್ತೆ. ಅಷ್ಟು ಪವರ್ ಇರುತ್ತೆ ನೀರಿಗೆ, ಅಷ್ಟು ಪವರ್ ಇರುತ್ತೆ ಮನುಷ್ಯನ ಕಣ್ಣಿನ ದೃಷ್ಟಿಗೆ. ಅದಕ್ಕೆ ನಾವು ಏನು ಮಾಡಬೇಕು? ಭಕ್ತಿಯಿಂದ ಪೂಜೆ ಮಾಡುತ್ತಾ ದೇವರನ್ನ ಗುರುಗಳನ್ನ ಯಾವತ್ತೂ ಮರಿಬಾರ್ದು. ಇವತ್ತು ಮನುಷ್ಯರ ಪಾದ ಹಿಡಿಬೇಡಿ. ನಾವು ಪಾದ ಹಿಡಿಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಆ ದೇವರ ಪಾದವನ್ನು ಹಿಡಿದು ತಂದೆ ನೀವೇ ಗತಿಯಪ್ಪ ಅಂತ ಹೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ಭಕ್ತಿಯಿಂದ ಪೂಜೆ ಮಾಡಿ. ಒಬ್ಬೊಬ್ಬರಿಗೆ ದೀಪಗಳು ಬರುತ್ತೆ. ಆ ದೀಪದಲ್ಲಿ ಎಷ್ಟು ದೀಪವನ್ನು ಹಚ್ಚಿ ಆರತಿ ಬೆಳಗಬೇಕು. ಹೂವಿನ ಅಲಂಕಾರ ಮಾಡಿ, ತುಪ್ಪದ ದೀಪವನ್ನು ಹಚ್ಚಿ, ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿ ಅಥವಾ ಮನೆ ಕಟ್ಟಡ ವಿಚಾರದಲ್ಲಿ ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟಿದ್ದೀರಾ, ಯಾರಾದರೂ ನೀವು ಅವ್ರಿಗೆ ದುಡ್ಡು ಕೊಡಬೇಕಾ, ಇದನ್ನು ಏನೇ ಇದ್ದರೂ ರಾಯರಲ್ಲಿ ಕೇಳ್ಕೊಳ್ಳಿ. ತಂದೆ ನನಗೆ ಕಷ್ಟ ಕೊಟ್ಟಿದೆಯಾ ತಂದೆ, ಅದನ್ನು ಎದುರಿಸೋ ಶಕ್ತಿ ಒಂದು ಕೊಟ್ಬಿಡು ಕಣಪ್ಪ, ಎದುರಿಸೋ ಶಕ್ತಿ ಒಂದು ಕೊಟ್ಟುಬಿಡು. ರಾಯರಲ್ಲಿ ನಿಮ್ಮಲ್ಲಿ ಏನೂ ಕೇಳಲ್ಲ ಅವರು. ಮಕ್ಕಳೇ, ನಾನು ನಿಮ್ಗೆ ಈ ಕೆಲಸ ಮಾಡಿಕೊಡ್ತೀನಿ, ನನಗೆ ದುಡ್ಡು ಕೊಡು ಅಂತ ಯಾವತ್ತೂ ಕೇಳಿದವರಲ್ಲ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರು ಕೇಳೋದು ಒಂದೇ, ಭಕ್ತಿಯಿಂದ
ನನ್ನ ಸನ್ನಿಧಾನಕ್ಕೆ ಬಾ, ನೀನು ಭಕ್ತಿಯಿಂದ ನನ್ನ ಸನ್ನಿಧಾನಕ್ಕೆ ಬಾ, ನೀನು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಮಗುವೇ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು. ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಾವು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ರಿಂದ ನಮ್ಮ ಸಾವು ದೂರ ಹೋಗುತ್ತೆ, ಆಯುಷು ಹೆಚ್ಚಾಗುತ್ತೆ. ಜೈ ಶ್ರೀರಾಮ್ ಅಂತ ಹೇಳಿ, ರಾಯರಿದ್ದಾರೆ ಅಂತ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕನ್ನುವುದೇ ನನ್ನ ಆಸೆ. ಆದರೆ ಆ ಆಸೆ ನಿರಾಸೆ ಆಗುವುದಿಲ್ಲ, ಆ ಆಸೆ ಯಶಸ್ವಿ ಆಗುತ್ತೆ. ಅದನ್ನು ಮಾಡಿಸುವುದಕ್ಕೆ, ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋ ತೊಗೊಂಬರುವುದಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯವಾಗುತ್ತೆ. ನೀವೆಲ್ಲರೂ ಪ್ರತಿಯೊಬ್ಬರು ಒಂದೊಂದು 4 ಜನಕ್ಕೆ ವಿಡಿಯೋನು ಶೇರ್ ಮಾಡಿ, ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳಿ, ಅವರು ಖಂಡಿತ ಅವ್ರ ಮನೆಯವರಿಗೆ ಒಳ್ಳೆಯದಾದಾಗ ಆಟೋಮೆಟಿಕ್ಕಾಗಿ ನಿಮಗೂ ಒಳ್ಳೆಯದಾಗತ್ತೆ. ನಾಳೆ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ಯಾಕೆ ಯಶಸ್ವಿ ಬೇಗ ಆಗುತ್ತೆ ಅಂದರೆ, ನೀವೊಂದು 4 ಜನಕ್ಕೆ ಒಳ್ಳೆಯದನ್ನು ತಿಳಿಸಿರ್ತೀರ. ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿರಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದು ನೀವು ಕೆಟ್ಟದ್ದನ್ನು ಹೇಳ್ಕೊಟ್ಟಿರಲ್ಲ ಅವ್ರಿಗೆ ಒಳ್ಳೆಯದು ಹೇಳ್ಕೊಡ್ತೀರಾ. ನೀವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಾಳೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನೀವು ಅವ್ರನ್ನ ಕೆಟ್ಟ ದಾರಿ ಕಳಿಸ್ತಾ ಇಲ್ಲ, ನೆನಪಿಟ್ಕೊಳ್ಳಿ. ರಾಯರಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀರಾ. ರಾಯರಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀರಾ. ಇವಾಗಲೇ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ, ಅವ್ರಿಗೆ ಹೇಳಿ ರಾಯರ ಬಗ್ಗೆ ತಿಳ್ಕೊಳ್ಳಿ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ರಾಯರ ಬಗ್ಗೆ ನೋಡ್ತಾ ಬನ್ನಿ. ನಿಮ್ಮ ಕೆಲಸ ಆಗ್ತಾ ಇಲ್ವಾ? ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಜೀವನನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ, ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಎಲ್ಲರಿಗೂ ಆದಷ್ಟು ಬೇಗ ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತ ಹೇಳಿ ನಿಮ್ಮ ಪಾದವನ್ನು ಹಿಡಿದು ನಾವು ಕೇಳುತ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.